ನೀವು ಈಗ ತಾನೇ ಹೇಳ್ತಾ ಇದ್ರಿ ಪ್ರತಿಯೊಬ್ಬರು ಒಂದು ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು, ಒಂದು ಕಲಾವಿದನ ಆಗ್ಬೇಕು ಅಂದ್ರೆ ತುಂಬಾ ಶ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ತ್ರಿವಿಕ್ರಮ್ ಅವರು ಒಂದು ಟ್ರೋಫಿನ ನೋಡ್ಕೊಂಡು ಹೇಳ್ತಿದ್ರು, ನಿನ್ನ ಹತ್ರ ಇರುವಂತಹ 2 ರೆಕ್ಕೆಗಳನ್ನ ಕೊಟ್ರೆ ನಾನು ಅಷ್ಟು ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ಬಿಟ್ಟು. ಈ ಸ್ಟಾರ್ ಗಿರಿಗೆ ಬರಬೇಕು ಅಂತಂದ್ರೆ ನಾವು ಅನ್ಕೊಂತೀವಿ ಆನ್ ಸ್ಕ್ರೀನು ಇವ್ರಿಗೇನ್ ಬಿಡಪ್ಪ ತುಂಬಾ ಹೈಫೈ ಆಗಿದ್ದಾರೆ ಅಂತ. ಬಟ್ ಆಫ್ ಸ್ಕ್ರೀನ್ ಅಲ್ಲಿ ನಾವುಗಳು ಕಷ್ಟ ಪಡ್ತಿರುವಂತದಂದ್ರೆ ಪ್ರತಿಯೊಂದು ಒಬ್ಬೊಬ್ರಿಗೂ ಒಂದೊಂದು ರೀತಿ ಅಂತ ಕಷ್ಟ ಇರುತ್ತೆ. ಅದನ್ನ ಹೇಳ್ಕೊಳಕ್ಕಾಗಲ್ಲ, ಸುಮ್ಮನಿರೋದಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಸೊ ಆ ಒಂದು ಸೈಕಲ್ ಹೊಡೆಯುವಂಥ ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಕಷ್ಟ ಸರ್. ಯಾಕಂದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಹೇಳಬೇಕಂದ್ರೆ ನಮ್ಗೆ ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡ್ ಆಗಲಿ, ಟೆಲಿವಿಷನ್ ಅವ್ರು ಯಾರೂ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ನಮ್ಮ ಫ್ಯಾಮಿಲಿ ಜನರೇಷನ್ ಟು ಜನರೇಷನ್ಸ್ ಎಲ್ಲ ಎಲ್ಲೋ ಕೆಲಸ ಮಾಡಿಕೊಂಡು ಅವ್ರ ಪ್ರಕಾರ ಸೆಟಲ್ ಆಗೋದು ಒಂದು ಬಿಗ್ ಡೀಲ್. ಆಮೇಲೆ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಯಿತಾ. ಯಾರು ನಮಗೆ ಬನ್ನಿ ಪ್ಲೇಟಲ್ಲಿ ನಾನು ಅಪ್ಪನ ಬಿಸ್ನೆಸ್ ಇದೆ ನೋಡ್ಕೋ ಆ ಥರ ಏನಿಲ್ಲ. ಕಾಲೇಜ್ ಮುಗಿತಾ ಹೋಗಿ ಏನು ಮಾಡ್ತೀಯ ನೀನು ಇವಾಗ? ಇವಾಗ 1-2 ದಿನ ರಜಾ ಕೊಟ್ಟು ಮನೇಲಿದ್ರೆ ಮನೇಲೇ ಇರ್ತೀಯ, ಏನು ಮಾಡ್ತೀಯ ಲೈಫಲ್ಲಿ? ಏನು ಮಾಡ್ತಿದ್ಯಾ? ಬೆಳಗ್ಗೆ ಎದ್ದು ಇಷ್ಟು ಲೇಟಾಗಿ ಎದ್ದೇಳ್ತೀಯ, ದಿನ ಕೇಳಿ ಆ ಥರ ಆಗೋದು. ನಾನು ಅದಕ್ಕೆ ನಮ್ಮ ಫ್ಯಾಮಿಲಿಗೋಸ್ಕರನೇ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸ್ಬಿಟ್ಟು ನನಗೆ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆ. ನನಗೆ ಏನು ಗೊತ್ತು ಹೆಂಗಾಗಬೇಕು ಏನೂ ಗೊತ್ತಿಲ್ಲ, ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ಆ ಟೈಮಲ್ಲಿ ದಟ್ ವಾಸ್ ತುಂಬ ಡಿಫಿಕಲ್ಟ್ ಟೈಮ್. ಯಾಕಂದರೆ ಮನೇಲಿ ಹೇಳೋಕ್ಕೂ ಆಗಲ್ಲ. ನಾನು ಆಡಿಷನ್ಗೆ ಹೋಗಬೇಕು, ಆಡಿಷನ್ ಯಾವ ದಿನ ಆಡಿಷನ್ ಇರುತ್ತಾ? ದಿನ ಆಡಿಷನ್ ಇರಲ್ಲ, ಅದಕ್ಕೆ ಕಲಿಬೇಕು, ಅದಕ್ಕೆ ಕಾಸ್ಟ್ಯೂಮ್ ಬೇಕು, ಅದಕ್ಕೆ ಆದಂಥ ಪೇಷನ್ಸ್ ಬೇಕು, ಅದು ಹೇಳೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಮನೇಲಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಏನು ಇಷ್ಟು ಲೇಟ್ ಅದೊಳ್ತೆ ಏನೂ ಮಾಡ್ತಿಲ್ಲ ಲೈಫಲ್ಲಿ, ಅದು ಇದು ಮಾಡೋರು. ದೆನ್ ಥ್ಯಾಂಕ್ಸ್ ಟು ಐ ಡಿಡ್ ಅ ಫ್ಯೂ ಥಿಂಗ್ಸ್. ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ ನನಗೆ ಪೇಂಟಿಂಗ್ ಸ್ಕೆಚಿಂಗ್ ಬರುತ್ತೆ. ಸೊ ಚಿಕ್ಕ ಮಕ್ಕಳು ಬರ್ಡೇ ಪಾರ್ಟೀಸ್ಗೆಲ್ಲ ಅವ್ರ ಮೇಲೆ ಬಟರ್ಫ್ಲೈಸ್ ಮಾಡೋದು, ಅದು ಇದು ಮಾಡೋದೆಲ್ಲ ಮಾಡ್ತಿದ್ದೆ. ದೆನ್ ಬಟ್ ಏನು ಮಾಡ್ತಿದ್ದೆ ನಾನು ಅಂದರೆ, ತುಂಬ ಬ್ರೂಟಲಾಗಿ ಹೇಳಬೇಕು ಅಂದರೆ, ಮನೇಲಿ ಹೇಳೋರು ಏನು ಮಾಡ್ತಿದ್ಯಾ ಎದ್ದೋಳು ಬೇಗ ಕೆಲಸಕ್ಕೆ ಹೋಗೋದು ಇದೆಲ್ಲ. ಕೆಲಸನೂ ಎವ್ರಿಥಿಂಗ್ ಇಸ್ ಹ್ಯಾಡ್ ಸರ್. ಏನು ಹೋಗಿದ ತಕ್ಷಣ ಇಂಟರ್ವ್ಯೂ ಕೆಲಸ ಕೊಟ್ಬಿಡ್ತಾರೆ. ಎಷ್ಟು ಜನ ಕೆಲಸ ಇಲ್ಲ ಪಾಪ, ಎಲ್ಲದೂ ಕಷ್ಟ ಇದೆ. ನೀವು ಯಾವ ರೇಸ್ನ ನೀವು ಓಡೋಕ್ಕೆ ಇಷ್ಟಪಡ್ತೀರಾ ಅದ್ರಲ್ಲಿ ಓಡಿ, ಇಲ್ಲಾಂದರೆ ನೀವು ಯಾವಾಗಲೂ ಬರೀ ಸೋಲು ನೋಡ್ತೀರಾ. ಸೊ ನಾನು ಏನು ಮಾಡ್ತಿದ್ದೆ, ಬೆಳಗ್ಗೆ ಹೇಳೋರ ಬೇಗ ಹೋಗ್ಬೇಕು ಅಂತ ಬೆಳಗ್ಗೆ 8 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಹೋಗಿ ಪಾರ್ಕಲ್ಲಿ ಕೂತ್ಕೋ, ಸಾಯಂಕಾಲ ತನಕ ಅಲ್ಲೇ ಇರೋದು ಪಾರ್ಕಲ್ಲಿ. ಸಾಯಂಕಾಲ ಏನೋ ಕೆಲಸ ಆಗಿರೋ ಥರ ಬಂದ್ಬಿಟ್ಟು ಮನೆಗೆ ಕೇಳೋದು. ಇನ್ನೇನು ಮಂತ್ ಎಂಡಾದಾಗ ಏನಾರು ಕೇಳ್ತಾರ್ತಾನೆ, ಊಟ ಕೇಳಂಗಿಲ್ಲ ಮನೇಲಿ, ದುಡ್ಡು ಕೊಡಿ ಊಟಕ್ಕೆ ಅಂದರೆ ಏನಕ್ಕೆ ದುಡಿತಲ್ಲ ನೀನು ಅಂತ ಕೇಳ್ತಾರೆ. ಆ ಸಿಚುವೇಶನ್ ಸ್ವಲ್ಪ ತುಂಬ ವರ್ಸ್ಟ್ ಇತ್ತು. ಅದು ಏನಂದರೆ ಆಕ್ವರ್ಡ್, ಮನೇಲಿ ಕೇಳೋಕ್ಕೂ ಅಪ್ಪ ಅಮ್ಮನ ಕೇಳೋಕ್ಕೂ ಆಕ್ವರ್ಡ್ನೆಸ್ಸು ಎಷ್ಟು ಅಂತವು ಕೇಳೋದು. ಐ ಥಿಂಕ್ ಅದು ಬರೀ ಎಲ್ಲ ಹುಡುಗರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಆ ಫೇಸಲ್ಲಿ. ಎಸ್ಪೆಷಲಿ ಇಂಜಿನಿಯರಿಂಗ್ ಕಾಲೇಜ್ ಮುಗಿಸಿದ ತಕ್ಷಣ ಆ ಫೇಸ್ ಇದೆಲ್ಲ ಇಟ್ಸ್ ಇದರ ನೀವು ತುಂಬ ಕುಗ್ಗೋಗ್ಬೋದು, ಇಲ್ಲಾಂದರೆ ನೀವು ತುಂಬ ಸ್ಟ್ರಾಂಗ್ ಆಗ್ಬೋದು ಅಂಥ ಫೇಸ್ ಅದು. ಆಮೇಲೆ ನೀವು ಆ ಫೇಸಲ್ಲಿ ಇದ್ದರೆ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ, ಸರಿ ಹೋಗುತ್ತೆ. ಅದು 100% ಸರಿ ಹೋಗುತ್ತೆ. ಒಂದು ಕನ್ಸು ಇಟ್ಕೊಂಡು ಅದ್ರ ಪ್ರಕಾರ ನಡೀರಿ ಅಷ್ಟೇ. ಇವಾಗ ನಾನು ಅಷ್ಟೇ ಈ ಸಿಚುವೇಶನ್ ಬಂದಿದ್ದೀನಿ, ನೀವು ಅಷ್ಟೇ. ನೀವಿಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಮನ್ನೊಂದು ಕನಸಿಂದನೇ ಬಂದಿರ್ತೀರಲ್ವ, ನೀವು ಕಷ್ಟ ನೋಡೇ ಬಂದಿರ್ತೀರ. ಸೊ ಡೋಂಟ್ ವರಿ, ಎಲ್ಲರ ಲೈಫಲ್ಲೂ ಆಗುತ್ತದು. ಸ್ಟೇ ಸ್ಟ್ರಾಂಗ್ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.